ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಕೂಡ ಯುವ ನಿಧಿ ಯೋಜನೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಯುವ ನಿಧಿ ಯೋಜನೆ ಬಂದ್ಬಿಟ್ಟು ಅಮೌಂಟ್ ಕೂಡ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರಿಗೇನೋ ಕೂಡ ಅಮೌಂಟ್ ಬಂದಿಲ್ಲ ಅದ್ರ ಬಗ್ಗೆ ಕೂಡ ಮಾಹಿತಿ ಬಂದಿದೆ, ನಾವು ಅಫಿಷಿಯಲ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಯುವ ನಿಧಿ ಯೋಜನೆ ಬಂದ್ಬಿಟ್ಟು ಅಪ್ಲಿಕೇಶನ್ನ ಅಪ್ಲೈ ಮಾಡಿದ್ದೀರಾ, ಕೆಲವು ವಿದ್ಯಾರ್ಥಿಗಳಿಗೆ ಕನ್ಸಿಕ್ಯೂಟಿವ್ ಆಗಿ 2 ಮಂತ್ ಕಂಟಿನ್ಯೂಸ್ ಆಗಿ ಅಮೌಂಟ್ ಕೂಡ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ 2 ಮಂತ್ ಕಂಟಿನ್ಯೂಸ್ ಅಮೌಂಟ್ ಬಂದಿದೆ. ಸದ್ಯಕ್ಕೆ ಇನ್ನು 2 ಮಂತಿಂದ ಕರೆಕ್ಟಾಗಿ ಅಮೌಂಟ್ ಕೂಡ ಬಂದಿಲ್ಲ. ಮಾರ್ಚ್ ತಿಂಗಳಿಂದ ಕರೆಕ್ಟಾಗಿ ಅಮೌಂಟ್ ಕೂಡ ಬಂದಿಲ್ಲ. ಮೇನ್ ಕಾರಣ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಅಮೌಂಟ್ ಕೂಡ ರಿಲೀಸ್ ಮಾಡಬೇಕಿತ್ತು. ನಂತರ ಏಪ್ರಿಲಿಂದ ನಿಮಗೆ ಎಲೆಕ್ಷನ್ ಕೂಡ ಬಂತು. ಎಲೆಕ್ಷನ್ ನಿಟ್ಟಿನಲ್ಲಿ ನಿಮಗೆ ಚುನಾವಣೆ ನೀತಿ ಸಂಹಿತೆ ಜಾರಿ ಬಂತು, ಕೋಡ್ ಆಫ್ ಕಂಡಕ್ಟ್ ಬಂತು. ಆಗ ಅಮೌಂಟನ್ನು ಕೂಡ ಅದೇ ರೀತಿ ರಿಲೀಸ್ ಮಾಡೋಕ್ಕಾಗೋದಿಲ್ಲ. ಈ ಹಿಂದೆನೇ ರಿಲೀಸ್ ಮಾಡಿದರೆ ಅದಾಗುತ್ತೆ. ಈ ರೀತಿ ಕೋಡ್ ಆಫ್ ಕಂಡಕ್ಟ್ ಇರೋ ಕಾರಣ ರಿಲೀಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಪರ್ಮಿಷನ್ ತಗೋಬೇಕಾಗುತ್ತೆ ಚುನಾವಣಾ ಆಯೋಗದ್ದು. ಬಟ್ ಇಲ್ಲಿ ಗ್ಯಾರಂಟಿ ಸ್ಕೀಮ್ಗಳದ್ದು ಏನು ಮಾಡಿದ್ರು ಅಂದರೆ ಗೃಹಲಕ್ಷ್ಮಿ ಅದರ್ ಯೋಜನೆಗಳದ್ದು ಅಮೌಂಟ್ ಕೂಡ ರಿಲೀಸ್ ಮಾಡಿಬಿಟ್ರು. ಅವ್ರಿಗೆ ಎರಡು ಕಂತು ಕೂಡ ಒಟ್ಟಿಗೆ ಹಾಕ್ಬಿಟ್ರು ಎಲೆಕ್ಷನ್ ಟೈಮಲ್ಲಿ. ಬಟ್ ಯುವ ನಿಧಿ ಯೋಜನೆ ಬಂದ್ಬಿಟ್ಟು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಇನ್ನೂ ಕೂಡ 2 ಮಂತ್ ಅಮೌಂಟ್ ಕೂಡ ಹಾಕಬೇಕಾಗುತ್ತೆ. ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಮೇನಾಗಿ ಸೆಲ್ಫ್ ಡಿಕ್ಲರೇಷನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಆಯಾ ಮಂತ್ ವೈಸು ಆಯಾ ತಿಂಗಳದು ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಸೆಲ್ಫ್ ಡಿಕ್ಲರೇಷನ್ ಕೂಡ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. 25th 27th ಡೇಟ್ ಇದೆಯಲ್ಲ, ಆ ಡೇಟ್ ಒಳಗೆ ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಈಗ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಮುಗಿದಿದೆ. ಎಲೆಕ್ಷನ್ ಕೂಡ ಕರ್ನಾಟಕದಲ್ಲಿ ಆಸ್ ಪರ್ ಡಾಟಾ ಕರ್ನಾಟಕದಲ್ಲಿ ಎಂಡ್ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಸರ್ಕಾರಕ್ಕೆ ಟೈಮ್ ಇದೆ. ಈಗ ರಿಲೀಸ್ ಮಾಡೋಕ್ಕೆ ಹೆಚ್ಚಿನ ಸಾಧ್ಯತೆ ಇದೆ. ಯಾರಿಗೆ ಬಂದಿಲ್ಲ 2 ಕಂತು ಕೂಡ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಮಂತ್ ಎಂಡ್ಗೆ ಆರಾಮಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಂದರೆ ನಮ್ಮ ಯುವ ನಿಧಿ ಯೋಜನೆದು ಅಮೌಂಟ್ ಯಾವ ಬರುತ್ತೆ ಅಂದರೆ ಈ ಮಂತ್ ಎಂಡ್ಗೆ ನಾವು ಆರಾಮಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇ ಎಂಡ್ಗೆ ಯುವ ನಿಧಿ ಯೋಜನೆದು ಅಮೌಂಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಗ್ಯಾರಂಟಿ ಸ್ಕೀಮ್ದು ಗೃಹಲಕ್ಷ್ಮಿ ಅದರ ಯೋಜನೆದು ಕೂಡ ಅಮೌಂಟ್ ರಿಲೀಸ್ ಮಾಡಿದ್ದಾರೆ. ನಮ್ಮ ಯುವ ನಿಧಿ ಒಂದು ಪೆಂಡಿಂಗ್ ಇತ್ತು, ಎಲೆಕ್ಷನ್ ಇರೋ ಕಾರಣ ಉಳಿಸ್ಕೊಂಡಿದ್ರು. ಸದ್ಯದ ಮಾಹಿತಿ ಪ್ರಕಾರ ಈ ಮಂತ್ ಎಂಡ್ ಒಳಗೆ ನಿಮಗೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡ್ತಾರೆ. 2 ಕಂತು ಕೂಡ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಡಿಲೇ ಆದರೆ ಮೊದಲನೇ ಕಂತು ಬಂದು ಸ್ವಲ್ಪ ದಿನದ ನಂತರ ಇನ್ನೊಂದು ಕಂತು ಕೂಡ ಬರುವ ಸಾಧ್ಯತೆ ಹೆಚ್ಚಿದೆ. ಅದರ ಅಂತ ಯಾರಿಗೂ ಕೂಡ ಇನ್ನೂ ಯಾವುದೇ ಒಂದು ಕಂತು ಕೂಡ ಅಮೌಂಟ್ ಇನ್ನೂ ಯಾರಿಗೂ ಬಂದಿಲ್ಲ ಅಂತವರು ದಯವಿಟ್ಟು ಹತ್ತಿರದ ಇಲಾಖೆಗೆ ಹೋಗಿ ಭೇಟಿ ನೀಡಿ. ಮೇನ್ ಆಗಿ ಬಂದ್ಬಿಟ್ಟು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ, ಯೂತ್ ಆ್ಯಂಡ್ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಅಂತ. ಅಥವಾ ನಿಮಗೆ ತೀರಾ ಸಮಸ್ಯೆ ಇದ್ದರೆ ನಿಮ್ಮದು ನಾಡ ಕಚೇರಿ ಆಗಿರ್ಬೋದು, ರೀತಿ ಸರ್ಕಾರದ್ದು DDP ಆಫೀಸ್ ಇರ್ತದಲ್ಲ, ಆ ಆಫೀಸ್ನ ಭೇಟಿ ನೀಡಿ ಸ್ವಲ್ಪ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿ ಈ ರೀತಿ ಸಮಸ್ಯೆ ಆಗಿದೆ ಅಂತ ಅವರು ನಿಮಗೆ ಸೂಕ್ತವಾದ ಮಾಹಿತಿ ಕೊಡ್ತಾರೆ. ಯಾವುದೊಂದು ಕಾರಣದಿಂದ ಡಾಕ್ಯುಮೆಂಟ್ ಮಿಸ್ ಮ್ಯಾಚಿಂದ ಆಗಿರ್ಬೋದು, ನಾನಾ ಕಾರಣದಿಂದ ನಿಮಗೆ ಮಿಸ್ ಆಗಿರುತ್ತೆ. ಬಟ್ ಸೆಲ್ಫ್ ಡಿಕ್ಲರೇಷನ್ ಅಂದ್ಬಿಟ್ಟು ಕಡ್ಡಾಯವಾಗಿ ಮಾಡೋಕ್ಕಾಗುತ್ತೆ. ಸೆಲ್ಫ್ ಡಿಕ್ಲರೇಷನ್ ಮಾಡಿದೆ ಅಂದರೆ ನಿಮಗೆ ನೀವು ಜಾಬ್ಗೆ ಹೋಗಿದ್ದೀರಾ ಅಂತೇಳಿ ನಿಮಗೆ ಅಮೌಂಟ್ ಕೊಡೋದೇ ಇರುವ ಸಾಧ್ಯತೆ ಹೆಚ್ಚಿದೆ. ಆ ನಿಟ್ಟಿನಲ್ಲಿ ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್. ಥ್ಯಾಂಕ್ ಯು.